ನಿಮ್ಗೆ ಇಷ್ಟ ಕಮ್ಮಿ. ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ ಪ್ರಕಾಶ್. ಬೆಳಗ್ಗೆ ನಮ್ಮ ಮನೆಯವರು ಡ್ಯೂಟಿಗೆ ಹೋದರು, 4:15ಗೆ ಎದ್ದೋದ್ರು. ಅವರು ಆಟೋ ಓಡಿಸೋದು ನಮ್ಮ ಯಜಮಾನರು. ಬೆಳಗಿನ ಜಾವ 4:15ಗೆ ಹೋಗ್ತಾರೆ. ಈಗ ಸ್ವಲ್ಪ ಲೇಟು, ಯಾಕಂದರೆ ಅವ್ರಿಗೆ ಸ್ವಲ್ಪ ಶುಗರ್ ಇರೋದ್ರಿಂದ ಸ್ವಲ್ಪ ಮಾತ್ರೆ ತೊಗೋತಾರೆ, ನಿದ್ರೆ ಬಂದುಬಿಡುತ್ತೆ ಅಂತ ಲೇಟಾಗಿ ಹೋಗ್ತಿದ್ರು. ನಾನು ಅವ್ರು ಹೋದ್ಮೇಲೆ ಮತ್ತೆ ನನಗೆ ನಿದ್ರೆ ಬರೋಲ್ಲ. ಅದಕ್ಕೆ ನಾನು 4:15ಗೆ ಎದ್ಬಿಟ್ಟು ಸ್ವಲ್ಪ ನನ್ನದು ಕೆಲಸ ಏನಿದೆ ಅದೆಲ್ಲ ಮುಗಿಸ್ಕೊಂಡು, ನಂದು ತುಂಬ ಪಾತ್ರೆಗಳಿತ್ತು. ಪಾತ್ರೆ ಯಾಕೆ ಅಂದರೆ, ನಾನು ನೈಟಲ್ಲಿ ಹುಡುಗರು ತುಂಬ ಲೇಟಾಗಿ ಊಟ ಮಾಡ್ತಾರೆ. ಜಿಮ್ಗೆ ಹೋಗಿ ಬಂದು 10:30 11 ಗಂಟೆಗೆ ಊಟ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಅಲ್ಲಿ ಗಂಟೆ ಎದ್ದೋಳಕ್ಕಾಗಲ್ಲ ಅಂದ್ಬಿಟ್ಟು ನನಗೆ ಎಷ್ಟಾಗುತ್ತೆ ಅಷ್ಟು ತೊಳೆದು ಮಿಕ್ಕಿದ್ದು ಹಂಗೆ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಗ್ಯಾಸ್ ಕಟ್ಟೆ ಎಲ್ಲ ತೊಳ್ಕೊಂಡು ನೀಟಾಗಿ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಎಲ್ಲ ಅವರು ಹೋದ್ಮೇಲೆ ಮತ್ತೆ ನನಗೆ ಇನ್ನೇನು ನಿದ್ರೆ ಇರೋಲ್ಲ, ಏನಿಲ್ಲ. ಎಲ್ಲ ಕ್ಲೀನಾಗಿ ಪಾತ್ರೆ ಎಲ್ಲ ತೊಳ್ಕೊಂಡು, ತುಂಬ ಪಾತ್ರೆಗಳಿತ್ತು. ನಿನ್ನೆ ನೈಟ್ ನಾನು ಕೂಡ ತೊಳೆದಿದ್ದಿಲ್ಲ. ಹುಡುಗರು ಊಟ ಮಾಡಿದ್ದು ಬೇರೆ ಲೇಟು. ಒಂದು ಸಿಂಕ್ ತುಂಬ ಇತ್ತು ಪಾತ್ರೆಗಳು. ಎಲ್ಲ ಕ್ಲೀನಾಗಿ ತೊಳೆದು ಆಮೇಲೆ ಸಿಂಕನ್ನೆಲ್ಲ ಕ್ಲೀನಾಗಿ ನಾನು ಸಬೀನಾ ಪೌಡ್ರ್ ತೊಗೊಂಡು ಕ್ಲೀನಾಗಿ ವಾಶ್ ಮಾಡ್ಕೊತೀನಿ. ಸಬೀನಾ ಪೌಡ್ರ್ ತೊಗೊಂಡು ವಾಶ್ ಮಾಡಿದ್ರೆ ಪಾತ್ರೆ ತೊಳೆದಂಗೆ ಇರುತ್ತೆ ಸಿಂಕು. ಅದಕ್ಕೋಸ್ಕರ ಕ್ಲೀನಾಗಿ ಬ್ರಷ್ ತೊಗೊಂಡು ಕ್ಲೀನಾಗಿ ಮೂಲೆ ತಿಕ್ಕೋತೀನಿ. ಡೈಲಿ ಈ ಥರ ಮಾಡಿದ್ರೆ ಯಾವಾಗೂ ಸಿಂಕ್ ಕ್ಲೀನಾಗಿರುತ್ತೆ, ವಾಸನೆ ಬರೋಲ್ಲ, ಜಿರಳೆಗಳು ಬರೋಲ್ಲ. ಅದಕ್ಕೆ ನಾನು ಡೈಲಿ ಪಾತ್ರೆ ತೊಳೆದಾದ್ಮೇಲೆ ಸಿಂಕ್ನ ನೀಟಾಗಿ ನಾನು ಸಬೀನಾ ಪೌಡ್ರ್ ತೊಗೊಂಡು ಕ್ಲೀನಾಗಿ ಉಜ್ಜುತ್ತೀನಿ. ಇಲ್ಲಾಂದರೆ ಒಂಥರ ಪಾಚಿ ಥರ ಇರುತ್ತೆ ಮೂಲೆ ಕೆಲವೊಂದು ಸಿಂಕ್ಗಳು ನೋಡಿದ್ದೀನಿ ನಾನು ಆ ಥರ ಇಟ್ಕೊಂಡಿಲ್ಲ, ಕ್ಲೀನಾಗಿ ಇಟ್ಕೊಂಡಿರ್ತೀನಿ. ಆಮೇಲೆ ಡೈಲಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು. ಕಬೋರ್ಡು ಪ್ರತಿಯೊಂದು ಅಷ್ಟೇ. ಬೆಳಗ್ಗೆ ಟೈಮು ನಮಗೆಷ್ಟು ಶಕ್ತಿ ಇರುತ್ತೆ ಅಂದರೆ, ಹೆಂಗಸರಿಗೆ ಒಂದು ಟೀ ಕುಡಿದ್ರೆ ಸಾಕು, ಒಂದು 3 ಅವರ್ ನಾವು ಕೆಲಸ ಮಾಡ್ಬೋದು. ಅಷ್ಟು ಎನರ್ಜಿ ಇರುತ್ತೆ ಬೆಳಗ್ಗೆ ಟೈಮಲ್ಲಿ. ಲೇಟಾಗಿದ್ದರೆ ಕೆಲಸಗಳಾಗಲ್ಲ. ಬೆಳಗಿನ ಜಾವ ಎದ್ದು ಕೆಲಸ ಮಾಡಿದ್ರೆ ಎಷ್ಟು ಕೆಲಸ ಬೇಕಾದರೂ ಮುಗಿಸ್ಬೋದು, ನಮಗೂ ಸ್ವಲ್ಪ ಆರಾಮ ಸಿಗುತ್ತೆ. ನಾವು ಬೆಳಗಿನ ಜಾವ ಕೆಲಸ ಮಾಡೋಷ್ಟರಲ್ಲಿ ಆಮೇಲೆ 6-7 ಗಂಟೆ ಮೇಲೆ ಮಾಡೋಕ್ಕಾಗೋದಿಲ್ಲ. ನಮಗೂ ಬೇಗ ಕೆಲಸ ಆಗುತ್ತೆ, ಸ್ನಾನ ಆಗುತ್ತೆ, ಪೂಜೆ ಆಗುತ್ತೆ. ಇಷ್ಟು ಪಾತ್ರೆ ಇತ್ತು ನೋಡಿರಿ, ಅಷ್ಟು ಪಾತ್ರೆಗಳು ಮತ್ತು ಕೆಳಗಡೆ ಒಂದು ಬೇಸಿನ್ ಪಾತ್ರೆ ಅಷ್ಟು ಇಟ್ಕೊಂಡಿದ್ದೆ. ಇನ್ನು 6 ಗಂಟೆಗೆ 10 ನಿಮಿಷ ಇತ್ತು, 5:45 ಆಗಿತ್ತು. ಅವಾಗ ನಾನು ಪಾತ್ರೆ ಎಲ್ಲ ತೊಳೆದು ಹೊರಗೆ ಬರೋಷ್ಟರಲ್ಲಿ ಸ್ವಲ್ಪ ಹಸುಗೆ ಹಾಕೋದು, ರಾತ್ರಿ ಸ್ವಲ್ಪ ಮೊಸರೆ ಮಿಕ್ಕಿತ್ತು, ಅದನ್ನು ಹಾಕ್ಬಿಟ್ಟು ನಮ್ಮ ಗಿಡದ ಹೂವು ನಾನು ಸಂಪಿಗೆ ಮರಕ್ಕೆ ಹಬ್ಸಿದ್ದೀನಿ. ನಾನು ಶಂಖಪುಷ್ಪ ಹೂವು ಅದು 4-5 ಹೂವು ಬಿಟ್ಟಿತ್ತು, ಕಿತ್ಕೊಂಡಿದ್ದೀನಿ. ಒಂದೊಂದು ಸಲ ಕಿತ್ಕೋತೀನಿ, ಒಂದೊಂದು ಸಲ ಕಿತ್ಕೊಳ್ಳೋದೇ ಇಲ್ಲ. ನಾನು ಕೆಳಗಡೆ ಹೋಗಿದ್ದೆ ಅಂದ್ಬಿಟ್ಟು ಕಿತ್ಕೊಂಡೆ. ಯಾಕೋ ಸಂಪಿಗೆ ಹೂವು ಬಿಡ್ತಾ ಇಲ್ಲ. ಅದು ಕಿತ್ತಿಲ್ಲವಲ್ಲ, ಅದು ಬೀಜ ಹಂಗೆ ಆಗಿದೆ. ಆ ಬೀಜ ಇದ್ದರೆ ಇನ್ನೊಂದು ಕಡೆ ಉದುರಿಸ್ಬೋದು. ಒಂದು 5-6 ಹೂವು ಬಿಟ್ಟು ಶಂಖಪುಷ್ಪ ಹೂವು. ಈ ಕಡೆ ಎಲ್ಲ ದಾಸವಾಳ ಬಿಡ್ತಿದೆ, ಆಮೇಲೆ ಕಿತ್ಕೋತೀನಿ ಸ್ನಾನ ಮಾಡಿ ಬಂದಮೇಲೆ. ಮತ್ತೆ ಕೆಳಗಡೆ ಹೋಗೋಕ್ಕಾಗಲ್ಲ ಅಂತ ಒಂದೇ ಸಲ ಕಿತ್ಕೊಂಡು ಬಂದೆ. ಡೈಲಿ ಬಿಡ್ತಾ ಇರುತ್ತೆ. ಈಗ ಮೇಲೆ ಬಂದುಬಿಟ್ಟು ಹೊರಗಡೆ ಕಸ ಎಲ್ಲ ಗುಡಿಸ್ಕೊತಂದು ಒಂದು ಕಡೆಯಿಂದ ತೊಳ್ಕೊತಾ ಇದ್ದೀನಿ. ಇಷ್ಟು ಕೆಲಸ ಆಗಿಬಿಟ್ರೆ ಎಷ್ಟು ಈಸಿ ಆಗುತ್ತೆ ನಮಗೆ. ಆಗಲೇ 6 ಗಂಟೆ ಆಗೋಯ್ತು. ಎಲ್ಲ ನೀಟಾಗಿ ಗುಡಿಸ್ಕೊಂಡು ಆಮೇಲೆ ಕೆಳಗಡೆ ಹೋಗ್ಬಿಟ್ಟು ಗಿಡಕ್ಕೆ ನೀರು ಹಾಕ್ಬಂದೆ. ಇದೆಲ್ಲ ಗುಡಿಸಾದ್ಮೇಲೆ ಕೆಳಗಡೆ ಹೋಗ್ಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಹೂವು ಕಿತ್ಕೊಂಡು ಬಂದೆ.
ನಾನು ಹೊರಗಡೆನೇ ಇಟ್ಟಿರ್ತೀನಿ. ಬಾಗ್ಲಿಗೆ ಹಾಕೋ ಅರಿಶಿನ ಕುಂಕುಮ ದೇವ್ರ ಮನೆಯಿಂದ ಏನು ತರಲ್ಲ. ಹೊರಗಡೆನೇ ಕಬೋರ್ಡಲ್ಲಿ ಇಟ್ಟಿರ್ತೀನಿ. ಅರಿಶಿನ ಕುಂಕುಮ, ರಂಗೋಲೆ, ಪೊರಕೆ ಎಲ್ಲ. ಅದಕ್ಕೆ ದೇವ್ರ ಮನೆಯದೇ ಬೇರೆ, ಇದಕ್ಕೆ ಬೇರೆ. ಯಾರಾರ ಬಂದರೆ ಕುಂಕುಮ ಕೊಡೋಕ್ಕೆ ಅಂತಲೇ ಬೇರೆ ಇಟ್ಟಿದ್ದೀನಿ. ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. 4:30ಇಂದ ಇಷ್ಟು ಕೆಲಸ ಮಾಡೋಕ್ಕೇ ಎಷ್ಟು ಬೇಗ ಟೈಮ್ ಆಗೋಯ್ತು. ಇವಾಗ ಸ್ವಲ್ಪ ನನಗೆ ಬ್ರೇಕು. ಒಂಚೂರು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ ನೆಲ ಒರೆಸಿ. ಇದಾದ್ಮೇಲೆ ನೆಲ ಒರೆಸ್ಕೊಬಿಡ್ತೀನಿ ನೀಟಾಗಿ. ನೆಲ ಒರೆಸ್ಕೊಂಡು ಸ್ನಾನಕ್ಕೆ ಹೋಗಿ ಪೂಜೆ ಮುಗಿಸ್ಬಿಟ್ರೆ ಒಂದು ಕೆಲಸ ಮುಗ್ದಂಗೆ ಅದು. ನಮ್ಮ ಜಾಗ ಎಷ್ಟಿದೆಯೋ ಅಷ್ಟೇ ರಂಗೋಲಿ ಹಾಕ್ಕೋತೀನಿ. ನೆಲ ಒರೆಸಾಯ್ತು, ಸ್ನಾನ ಆಯಿತು, ಪೂಜೆ ಆಯಿತು. ಇವಾಗ ನನಗೆ ಸ್ವಲ್ಪ ತೃಪ್ತಿ ಆಯಿತು. ಇಷ್ಟು ಮಾಡಿಬಿಟ್ರೆ ಸಾಕಪ್ಪ ಅನ್ನಿಸ್ಬಿಡುತ್ತೆ. ಆವಾಗಲೇ ಟೈಮು ಒಂದು 7:30 ಆಗಿರ್ಬೋದು ಅನಿಸುತ್ತೆ ಇವಾಗ. 7:30 ಆಗಿದೆ. ನಾನು ಟೈಮೇ ನೋಡ್ಕೊಂಡಿಲ್ಲ. 7:30 ಆಗಿದೆ. 4:30ಇಂದ 7:30 ಆಯಿತು ಇಷ್ಟು ಕೆಲಸ ಮಾಡೋಷ್ಟರಲ್ಲಿ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ಹೇಳಿ. ಮಿಸ್ ಮಾಡ್ಕೋಬೇಡಿ.